35ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಇಲ್ಲಿ ವೇದಿಕೆಯ ಮುಖಾಂತರ ಏನು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ರು, ಈ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿರ್ತಕ್ಕಂಥ ನಮ್ಮ ಊರಿನ ಹಿರಿಯರಿಗೂ ಯುವಕರಿಗೂ ಮೊದಲನೇದಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ, ಏನು ನಮ್ಮ RK ಸರ್ ಅವ್ರಿಗೆ ಪಾಪ ಅವ್ರಿಗೆ ಇನ್ನೂ ಟೈಮ್ ಕೊಡ್ಬೇಕಾಗಿತ್ತು. ಒಂದು ದಿನ 2 ದಿನ ಬೇಕಾದ್ರೆ ಮಾಡ್ತಾರೆ, ನೀರು ಕೊಡ್ತಾ ಇದ್ರೆ ಸಾಕು ಅವ್ರಿಗೆ. ಪಾಪ ಹೋಗ್ತಾ ಇದಾರೆ. ಅವ್ರಿಗೂ ಈ ಕಾರ್ಯಕ್ರಮ ಕರೆದಿದ್ದಕ್ಕೆ, ಅವರು ಬಂದು ಇಲ್ಲಿ 4 ವಿಷಯ ಮಾತಾಡಿದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತು ನಾವು ಈ ವಿಶ್ವವಿಖ್ಯಾತ ಅಂತ ಹೇಳ್ಬಿಟ್ಟು ಯಾವುದೇ ಒಬ್ಬ ಮನುಷ್ಯನನ್ನು ಕೂಡ ಕರೆಯಕ್ಕಾಗಲ್ಲ. ಅದು ಯಾರನ್ನಾದ್ರೂ ಕರಿಬೇಕು ಅಂದ್ರೆ ಅದು ನಮ್ಮ BR ಅಂಬೇಡ್ಕರ್ ಸರ್ ಅವ್ರನ್ನ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಅವರ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಎಷ್ಟೋ ಜನ ಅವರು ಒಂದೇ ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ಅಲ್ಲ, ನಮ್ಮ ಎಲ್ಲರಿಗೂ ಒಬ್ಬ ಮಹಾನ್ ವ್ಯಕ್ತಿ ಅವರ ಒಂದು ಆದರ್ಶಗಳನ್ನು ನಾವು ನಮ್ಮ ಮನೆಗಳಲ್ಲಿ, ಬೇರೆಯವರ ಮನೆಗಳಲ್ಲಿ ಮಾತಾಡೋದೇನು ಬೇಡ, ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಏನ್ ಹೇಳ್ಬೇಕು, ಅವ್ರ ಆದರ್ಶಗಳನ್ನ ತಿಳಿಸ್ಕೊಡ್ಬೇಕು. ಆವಾಗ ಅವ್ರಿಗೆ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಒಂದು ಅರ್ಥ ಇರ್ತದೆ. ಅದೇ ರೀತಿಯಾಗಿ ಒಬ್ಬ ಯಾರೇ ಆಗ್ಲಿ, ಯಾವುದೋ ಒಂದು ಊರ್ಗೋ, ಒಂದು ತಾಲೂಕೋ, ಒಂದು ರಾಜ್ಯಕ್ಕೋ ಏನೋ ಒಳ್ಳೇದ್ ಮಾಡಿದ್ರೆ ಒಬ್ರದೋ ಇಬ್ರದೋ ಯಾವುದೋ ಒಂದು ವಿಗ್ರಹ ನಿಲ್ಸ್ಬೋದು, ಅವ್ರಿಗೆ ಪೂಜೆ ಪುನಸ್ಕಾರ ಮಾಡ್ಬೋದು. ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ಮ ಪ್ರಪಂಚದ ಉದ್ದ ಅಗಲಕ್ಕೂ ಲೆಕ್ಕ ಹಾಕಿದ್ರೆ ಲೆಕ್ಕ ಹಾಕಕ್ಕೆ ಆಗದಿರ್ತಕ್ಕಂಥ ಅಷ್ಟು ವಿಗ್ರಹ ನಿಲ್ಸಿರ್ತಕ್ಕಂಥ ಯಾವ್ದಾದ್ರು ವ್ಯಕ್ತಿ ಇದ್ದಾರೆ ಅಂದ್ರೆ ಅದು BR ಅಂಬೇಡ್ಕರ್ ಅವ್ರದ್ದು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಏನೇ ಒಂದು ಪ್ರತಿಯೊಂದು ದಿನಾನು ಕೂಡ ಅವರು ಬಡವರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯವರು. ಬಡವರ ಬಗ್ಗೆ ಯೋಚನೆ ಮಾಡಿ ಅವ್ರಿಗೇನೋ ಒಂದು ಸೌಲಭ್ಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಚಿಂತನೆ ಮಾಡಿ ಇವತ್ತು ಸಂವಿಧಾನವನ್ನು ಬರೆದು, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕಿನ ಹಿರಿಯರು ಎಲ್ಲರೂ ಬಂದಿದ್ದಾರೆ, ಊರಿನ ಹಿರಿಯರು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನಮಸ್ಕರಿಸ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತ 4 ಮಾತು ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದು